ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಪ್ರಯತ್ನ ಪ್ರಮಾದ ಕಲಿಕೆ ಅಥವಾ ಪ್ರಯತ್ನ ದೋಷ ಕಲಿಕೆ ಇದ್ರ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? ಎಲ್ ಥಾರ್ನ್ಡೈಕ್ ರವರ ಅದನ್ನ ಪ್ರಯತ್ನ ಪ್ರಮಾದ ಕಲಿಕೆ, ಪ್ರಯತ್ನ ದೋಷ ಕಲಿಕೆ ಅಂತ ಕೂಡ ಕರೀತಾರೆ. ಈ ಒಂದು ವಿಧಾನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಜೊತೆಗೆ ಅದರ ಟೈಪ್ಸ್. ಓಕೆ, 3 ಕಲಿಕಾ ನಿಯಮಗಳನ್ನ ಕೊಟ್ರು ಯಾರು? ಥಾರ್ನ್ಡೈಕ್ ರವರು. ಪರಿಣಾಮ ನಿಯಮ, ಪುನರಾವೃತ್ತಿ ನಿಯಮ, ಗತ ಸಾಮೀಪ್ಯ ನಿಯಮ ಅಂತ ಹೇಳಿ. ಸೊ ಇವುಗಳ ಬಗ್ಗೆ ನಾವು ನೋಡಿದ್ವಿ. ಈಗ ನೋಡೋಣ ಅಂತರ್ದೃಷ್ಟಿ ಕಲಿಕೆ ಅಂದ್ರೆ ಏನು, ಇನ್ಸೈಟ್ ಲರ್ನಿಂಗ್. ಇದನ್ನ ಹೇಳ್ದಂತವ್ರು ವುಲ್ಫ್ಗಂಗ್ ಕೊಹ್ಲರ್ ಅವರು. ಓಕೆ, ಇವರೇ ನೋಡಿ ನಮ್ಮ ಕೊಹ್ಲರ್ ಅವರು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ನಿಮ್ಗೆ ಗೊತ್ತು ಏನಂತ. ಕೊಹ್ಲರ್ ಅವರ ಪ್ರಕಾರ ಎಲ್ಲಾ ಕಲಿಕೆಗಳು ಪ್ರಯತ್ನ ದೋಷ ವಿಧಾನದಿಂದಾನೇ ಆಗೋದಿಲ್ಲ, ಕೆಲವು ಕಲಿಕೆಗಳು ಅಂತರ್ದೃಷ್ಟಿಯಿಂದನೂ ಆಗುತ್ತೆ ಅಂತ ಹೇಳಿ ವಾದವನ್ನ ಮಂಡಿಸಿ ಇವರು ಈ ವಾದವನ್ನ ಪುಷ್ಟೀಕರಿಸೋದಕ್ಕೆ ಚಿಂಪಾಂಜಿ ಮೇಲೆ ಅಧ್ಯಯನವನ್ನ ನಡೆಸ್ತಾರೆ. ಸೊ ಆ ಅಧ್ಯಯನ ಈ ರೀತಿಯಾಗಿತ್ತು, ನೋಡ್ತಾ ಇದ್ದೀರಲ್ವಾ, ಈ ರೀತಿ. ಸೊ ಸಮಸ್ಯೆಗೆ ಪರಿಹಾರ ಥಟ್ಟನೆ ಹೊಳೆಯುವುದಕ್ಕೆ ಅಂತರ್ದೃಷ್ಟಿ ಕಲಿಕೆ ಅಂತ ಹೇಳ್ತಾರೆ. ಈಗ ಒಂದು ಸಮಸ್ಯೆ ಇದೆ, ಅದಕ್ಕೆ ನಮ್ಗೆ ಪರಿಹಾರ ಥಟ್ ಅಂತ ಏನ್ ಹೊಳೆಯುತ್ತಲ್ವಾ, ಅದನ್ನೇ ನಾವು ಇನ್ಸೈಟ್ ಲರ್ನಿಂಗ್ ಅಥವಾ ಅಂತರ್ದೃಷ್ಟಿ ಕಲಿಕೆ ಅಂತ ಹೇಳ್ತಾರೆ. ಒಂದು ಸಮಸ್ಯೆಯನ್ನ ಬಿಡಿಸಲು ದೀರ್ಘಕಾಲ ಯೋಚಿಸಿ ತಲೆ ಕೆಡಿಸ್ಕೊಂಡ್ರು ಪರಿಹಾರ ದೊರೆಯದೇ ಇದ್ದಾಗ ಥಟ್ಟನೆ ಪರಿಹಾರ ಹೊಳೆದು ಆಹಾ ಪರಿಹಾರ ಹೊಳೆಯಿತು ಎಂದು ಹರ್ಷೋದ್ಗಾರ ವ್ಯಕ್ತಪಡಿಸ್ತೀವಿ, ಹೌದಲ್ವಾ? ಅದನ್ನೇ ಕೊಹ್ಲರ್ ಅವರು ಅಂತರ್ದೃಷ್ಟಿ ಕಲಿಕೆ ಅಂತ ಹೇಳಿ ಕರೆದ್ರು. ಅಂತರ್ದೃಷ್ಟಿ ಕಲಿಕೆಯ ಕೆಲವು ಲಕ್ಷಣಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇದು ಪ್ರಚೋದನೆಗೆ ವಿವಿಧ ಪ್ರತಿಕ್ರಿಯಾ ತಂತ್ರಗಳನ್ನ ಉಪಯೋಗಿಸಿ ನೋಡೋದು. ಓಕೆ, ಸಮಸ್ಯೆಯನ್ನ ಸಮಗ್ರವಾಗಿ ವಿವಿಧ ಕೋನಗಳಲ್ಲಿ ಪರಿಶೀಲಿಸೋದು. ಸಮಸ್ಯೆಗೆ ಪರಿಹಾರ ಥಟ್ಟನೆ ಹೊಳೆಯುವುದು ಮೂರನೇ ಲಕ್ಷಣ ಆಗಿರುತ್ತೆ. ಓಕೆ, ಸೊ ಅವ್ರೇನೆಲ್ಲ ಮಾಡಿದ್ರು ನೋಡ್ತಾ ಹೋಗೋಣ. ವುಲ್ಫ್ಗಂಗ್ ಕೊಹ್ಲರನು ಅಂತರ್ದೃಷ್ಟಿ ಕಲಿಕೆಯನ್ನ ಪ್ರತಿಪಾದಿಸೋದಕ್ಕೆ ಒಂದು ಚಿಂಪಾಂಜಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಚಿಂಪಾಂಜಿ ಹೆಸರು ಸುಲ್ತಾನ ಅಂತ ಹೇಳಿ. ಓಕೆ, ಚಿಂಪಾಂಜಿಯನ್ನ ಒಂದು ಕೊಠಡಿಯಲ್ಲಿ ಬಿಡ್ತಾರೆ. ಕೊಠಡಿಯ ಮೇಲ್ಛಾವಣಿಗೆ ಒಂದು ಚಿಪ್ಪು ಬಾಳೆಹಣ್ಣು ತೂಗಿ ಹಿಡ್ತಾರೆ. ಓಕೆ, ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ಯಾವ ತರ ಒಂದು ಬಾಳೆಹಣ್ಣಿನ ಚಿಪ್ಪನ್ನ ಯಾವ ರೀತಿ ತೂಗಿ ಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಕೊಠಡಿಯ ಮೇಲ್ಛಾವಣಿಗೆ ಒಂದು ಚಿಪ್ಪು ಬಾಳೆಹಣ್ಣನ್ನ ತೂಗಿ ಬಿಡ್ತಾರೆ. ಆ ಕೊಠಡಿಯೊಳಗೆ ಕೆಲವು ಖಾಲಿ ಪೆಟ್ಟಿಗೆಗಳನ್ನ ಅವ್ರು ಇಟ್ಟಿದ್ರು. ಮತ್ತು ಒಂದರೊಳಗೊಂದು ಸಿಕ್ಕಿಸಬಹುದಾದ 2 ಕೋಲುಗಳನ್ನು ಕೂಡ ಅವರಿಟ್ಟಿದ್ರು. ಚಿಂಪಾಂಜಿ ಬಾಳೆಹಣ್ಣು ಪ್ರಿಯವಾಗಿದ್ದರಿಂದ ಹಣ್ಣು ಪಡೆಯೋದಕ್ಕೆ ಅದು ಕೈ ಚಾಚುತ್ತೆ, ಆದ್ರೆ ಅದು ಕೈಗೆ ಸಿಗೋದಿಲ್ಲ. ನಂತರ ಏನ್ ಮಾಡುತ್ತೆ, ಕೊಠಡಿಯನ್ನೆಲ್ಲ ಒಂದು ಸುತ್ತ ಹಾಕತ್ತೆ. ಮೂಲೆಯಲ್ಲಿ ಕುಳಿತು ಚಿಂಪಾಂಜಿ ಯೋಚನೆ ಮಾಡುತ್ತೆ, ಕೊಠಡಿಯನ್ನ ಸಮಗ್ರವಾಗಿ ನೋಡುತ್ತೆ, ಇಲ್ಲಿ ಏನೇನಿದೆ ಏನೇನಿಲ್ಲ ಅಂತ. ಸ್ವಲ್ಪ ಸಮಯ ಆದ್ಮೇಲೆ ಏನೋ ಒಂದು ಹೊಳೆದಂತಾಗಿ ಪೆಟ್ಟಿಗೆಗಳನ್ನ ತಂದು ಒಂದ್ರ ಮೇಲೊಂದೊಂದು ಜೋಡಿಸುತ್ತೆ. ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಇಲ್ಲಿ ಪೆಟ್ಟಿಗೆಗಳಿದಾವೆ, ಖಾಲಿ ಪೆಟ್ಟಿಗೆಗಳು, ಇದನ್ನ ಒಂದ್ರ ಮೇಲೊಂದು ಜೋಡಿಸುತ್ತೆ. ಓಕೆ, ಅದ್ರ ಮೇಲೆ ನಿಂತು ಹಣ್ಣಿಗಾಗಿ ಕೈ ಚಾಚುತ್ತೆ. ಹಣ್ಣು ಇನ್ನೂ ಎತ್ತರದಲ್ಲಿತ್ತು. ಮತ್ತೆ ಯೋಚನೆ ಮಾಡುತ್ತೆ. ಓಕೆ, ಕೊಠಡಿಯನ್ನ ಮತ್ತೊಮ್ಮೆ ಪರಿಶೀಲಿಸ್ತು. ಅಲ್ಲಿ ಕೋಲುಗಳು ಇದ್ವು. ಕೆಳಗಿಳಿದು ಕೆಳಗಡೆ ಇಳ್ಕೊಂಡ್ ಬಂದು ಕೋಲುಗಳನ್ನ ತೆಗೆದುಕೊಂಡು ಪೆಟ್ಟಿಗೆ ಮೇಲೆ ಅದು ಹತ್ತುತ್ತೆ. ಅಲ್ಲಿ ನಿಂತು ಒಂದು ಕೋಲಿನಿಂದ ಹಣ್ಣು ಪಡೆಯೋದಕ್ಕೆ ಓಕೆ, ಒಂದು ಕೋಲಿನಿಂದ ಹಣ್ಣು ಪಡೆಯೋದಕ್ಕೆ ಅಂದ್ರೆ ಆ ಪೆಟ್ಟಿಗೆ ಮೇಲೆ ನಿಂತ್ಕೊಂಡು ಹಣ್ಣನ್ನ ತೆಗೆದುಕೊಳ್ಳೋದಕ್ಕೆ ಅದು ಯತ್ನಿಸುತ್ತೆ. ನೋಡ್ತಾ ಇದ್ದೀರಲ್ವಾ, ಯತ್ನಿಸುತ್ತೆ. ಆದ್ರೆ ಅದೇನ್ ಮಾಡ್ತು, ಸಿಗ್ಲಿಲ್ಲ. ಅವಾಗ ಏನ್ ಮಾಡ್ತು, ಆಗ ಕೋಲುಗಳು ಒಂದರೊಳಗೊಂದು ಮತ್ತೆ ತೂರಿಸಿ ಅದು ಉದ್ದ ಮಾಡ್ತು. ಆಗ ಚಿಂಪಾಂಜಿಗೆ ಏನೋ ಥಟ್ಟನೆ ಹೊಳೆಯಿತು. ಏನು, ಪೆಟ್ಟಿಗೆ ಮೇಲೆ ನಿಂತು ಉದ್ದವಾದ ಕೋಲಿನಿಂದ ಹಣ್ಣು ಪಡೆಯಲು ಅದು ಯಶಸ್ವಿ ಆಯ್ತು. ಓಕೆ, ಸೊ ಈ ರೀತಿ ಇಲ್ಲಿ ಚಿಂಪಾಂಜಿ ಸಮಸ್ಯೆಯನ್ನ ಪರಿಹರಿಸಿದ್ದು ಅಂತ ಅನ್ನೋದು ಇಲ್ಲಿ ಸಮಸ್ಯೆ ಪರಿಹಾರ ಅನ್ನುವಂಥದ್ದು ಹಣ್ಣು ಪಡೆದಿದ್ದಾಗಿತ್ತು. ಹಣ್ಣನ್ನ ಏನು ಸಮಸ್ಯೆ ಏನು, ಅದು ತಿನ್ಬೇಕು, ಏನನ್ನ, ಹಣ್ಣನ್ನ. ಸೊ ಪರಿಹಾರ ಏನು, ಪರಿಹಾರ ಅಂತ ಬಂದಾಗ ಹಣ್ಣನ್ನ ತಿಂದು ಮುಗಿಸ್ತಲ್ವಾ, ಅದೇ ಆದ್ರ ಒಂದು ಸಮಸ್ಯೆಗೆ ಪರಿಹಾರ. ಸೊ ಪ್ರಯತ್ನ ದೋಷ ವಿಧಾನದಿಂದ ಇದು ಆಗಿಲ್ಲ, ಬದಲಾಗಿ ಸಮಸ್ಯೆಯನ್ನ ಸಮಗ್ರವಾಗಿ ಪರಿಶೀಲಿಸಿದ್ದರಿಂದ ಅದಕ್ಕೆ ಪರಿಹಾರ ಥಟ್ಟನೆ ಹೊಳೆಯಿತು. ಇದನ್ನ ನಾವು ಅಂತರ್ದೃಷ್ಟಿ ಕಲಿಕೆ ಅಂತ ಹೇಳ್ತೀವಿ ಅಂತ ಹೇಳಿ ಕೊಹ್ಲರ್ ಅವರು ಹೇಳ್ತಾರೆ. ಓಕೆ, ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೇನು, ಸಾಹಿತ್ಯ, ಸಂಗೀತ, ಕಲೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಆಗಿರುವಂತಹ ಅನೇಕ ಆವಿಷ್ಕಾರಗಳು ಅಂತರ್ದೃಷ್ಟಿ ಕಲಿಕೆಯ ಪರಿಣಾಮ ಅಂತಾನೆ ಹೇಳ್ಬೋದು. ಉದಾಹರಣೆಗೆ ಆರ್ಕಿಮಿಡಿಸ್ನ ಯುರೇಕಾ
ಅಂದ್ರೆ ಯುರೇಕಾ ಮೀನ್ಸ್ ಹೊಸದನ್ನ ಕಂಡು ಹಿಡ್ದೆ ನಾನು ಅಂತ ಹೇಳಿ ಎಂದು ನೀರಿನ ತೊಟ್ಟಿಯಿಂದ ಎದ್ದು ಓಡಿ ಬಂದ ಕತೆ ನಾವು ನೋಡಿರ್ತೀವಿ. ಓಕೆ, ಆರ್ಕಿಮಿಡಿಸ್ ನ ಸಾಪೇಕ್ಷ ಸಿದ್ಧಾಂತ ಅಂತರ್ದೃಷ್ಟಿ ಕಲಿಕೆಯ ಪರಿಣಾಮನೇ ಅದು ಆಗಿರುತ್ತೆ. ಇದು ಕೂಡ ಇನ್ಸೈಟ್ ಲರ್ನಿಂಗ್ ನ ಪರಿಣಾಮನೇ ಆಗಿರುತ್ತೆ. ಹಾಗೆಯೇ ಜೇಮ್ಸ್ ವ್ಯಾಟ್ ರವರ ಹಬೆಯಂತ್ರ ಕಂಡು ಹಿಡಿದದ್ದು ಕೂಡ ಒಂದು ಅಂತರ್ದೃಷ್ಟಿ ಕಲಿಕೆನೇ ಆಗಿದೆ. ಹೀಗೆ ಅನೇಕ ದೃಷ್ಟಾಂತಗಳ ಬಗ್ಗೆ ನಾವು ಓದಿರ್ತೀವಿ. ಹಾಗೆ ಸಾಹಿತ್ಯದಲ್ಲಿ ಕುವೆಂಪುರವರು ರಾಮಾಯಣ ದರ್ಶನಂ ಎಂಬ ಶ್ರೇಷ್ಠ ಕೃತಿ ಬರೆಯುವಾಗ ಇದ್ದಕ್ಕಿದ್ದಂತೆ ಬರವಣಿಗೆ ಕೆಲ ಕಾಲ ಅವರಿಗೆ ನಿಂತು ಹೋಯಿತು. ಹಲವು ತಿಂಗಳುಗಳ ಕಾಲ ಅವರು ಬರೀಲಿಲ್ಲ. ಒಂದು ದಿನ ಕಾಲೇಜಿನಿಂದ ಮನೆಗೆ ಬಂದಾಗ ಮಗ ಪೂರ್ಣಚಂದ್ರ ತೇಜಸ್ವಿ ಅಳುತ್ತಾ ಇದ್ದದನ್ನ ನೋಡಿ, ಏಕೆ ಅಳುವೆಯೋ ಪೂರ್ಣಚಂದ್ರ, ಲೋಕನಾಥನಾದ ನಿನಗೆ ಶೋಕವಿದು ತರವೇ ಎಂದು ಕವನ ರೂಪದಲ್ಲಿ ಪ್ರಶ್ನಿಸಿದ್ರು. ತಕ್ಷಣ ಅವರಿಗೆ ಏನೋ ಹೊಳೆದಂತಾಗಿ ನೇರ ಬರೆಯುವ ಕೊಠಡಿಗೆ ಅವರು ಹೋದ್ರಂತೆ. ಓಕೆ, ಸೊ ಅದೇ ತರ ರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಅವರಿಗೆ ಹೊಳೆಯಿತು. ಓಕೆ, ಅವರು ಕೊಠಡಿಗೆ ಹೋದ್ಮೇಲೆ ರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಅವರಿಗೆ ಹೊಳೆಯಿತು. ಆಗ್ಲೇ ಅವರು ಬರೆಯೋದಕ್ಕೆ ಕೂತ್ರು. ನಂತರ ಕಾವ್ಯದ ರಚನೆ ನಿರಾತಂಕವಾಗಿ ಸಾಕ್ತು. ಸೊ ಹೀಗೆ ಅಂತರ್ದೃಷ್ಟಿ ಕಲಿಕೆಗೆ ಹಲವಾರು ಉದಾಹರಣೆಗಳನ್ನ ನಾವು ಕೊಡ್ಬೋದು. ಸೊ ಮತ್ತೊಂದು ಸಂದರ್ಭದಲ್ಲಿ ಕೊಹ್ಲರು ಕೇವಲ ಪೆಟ್ಟಿಗೆಗಳನ್ನ ಬಳಸಿದ್ರು. ಇನ್ನೊಂದು ಸಂದರ್ಭದಲ್ಲಿ ಯಾವ ವಸ್ತುಗಳನ್ನ ಅವರು ಇಟ್ಟಿರ್ಲಿಲ್ಲ. ಚಿಂಪಾಂಜಿ ನೋಡಿಕೊಳ್ಳುವವನು ಕೊಠಡಿಯೊಳಗೆ ಪ್ರವೇಶಿಸಿದಾಗ ಅವನ ಮೈಮೇಲೆಯೇ ಹತ್ತಿ ನಿಂತು ಚಾವಣಿಗೆ ಕಟ್ಟಿದ್ದ ಬಾಳೆಹಣ್ಣನ್ನ ಅದು ಪಡೀತು. ಹೀಗೆ ಹಿಂದಿನ ಅನುಭವ ಏನಿರುತ್ತೆ ಅದು ಸಮಸ್ಯೆ ಪರಿಹಾರಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಈ ಕೊಹ್ಲರ್ ಅವರು ಹೇಳಿದ್ರು. ಓಕೆ, ಸೊ ಇವಾಗ ಕೊಹ್ಲರ್ ಅವರ ಇನ್ಸೈಟ್ ಲರ್ನಿಂಗ್ ನಿಮ್ಗೆ ಪೂರ್ಣ ಅರ್ಥ ಆಗಿದೆ ಅಲ್ವಾ? ನೋಡಿ, ಅವ್ರೇನ್ ಮಾಡಿದ್ರು, ಅಂತರ್ದೃಷ್ಟಿ ಕಲಿಕೆಯ ಕೆಲವು ಲಕ್ಷಣಗಳನ್ನ ನೋಡ್ತಾ ಹೋದ್ರೆ, ಪ್ರಚೋದನೆಗೆ ವಿವಿಧ ಪ್ರತಿಕ್ರಿಯಾ ತಂತ್ರಗಳನ್ನ ಫಸ್ಟ್ ಪ್ರಯೋಗಿಸಿ ನೋಡೋದು, ಆಮೇಲೆ ಸಮಸ್ಯೆಯನ್ನ ಸಮಗ್ರವಾಗಿ ವಿವಿಧ ಕೋನಗಳಲ್ಲಿ ಪರಿಶೀಲಿಸೋದು, ಸಮಸ್ಯೆಗೆ ಪರಿಹಾರ ತಟ್ಟನೆ ಹೊಳೆಯೋದು. ಸೊ ಇದು ಇನ್ಸೈಟ್ ಲರ್ನಿಂಗ್ ಏನ್ ಹೇಳ್ತಿರ್ವಿ, ಇದನ್ನ ಅಂತರ್ದೃಷ್ಟಿ ಕಲಿಕೆ ಅಂತ ಕೂಡ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿವರೆಗೂ ಇವಾಗ ಚಿಂಪಾಂಜಿ ಆ ಪೆಟ್ಟಿಗೆ ಏನ್ ಮಾಡ್ತಾರೆ, ಕೊಹ್ಲರ್ ಅವರು ಒಳಗಡೆ ರೂಮ್ ಒಳಗಡೆ ಇಟ್ಟಿದ್ದಂತ ಎಲ್ಲಾ ಪೆಟ್ಟಿಗೆಗಳನ್ನ ಅವ್ರು ತೆಗಿತಾರೆ. ತೆಗದ್ಮೇಲೆ ಕೂಡ ಮತ್ತೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನಾಯ್ತು, ಯಾವ ವಸ್ತುಗಳನ್ನು ಇಡದೆ ಅವ್ರು ಮಾಡಿದಾಗ ಏನಾಯ್ತು, ಚಿಂಪಾಂಜಿಯನ್ನ ನೋಡ್ಕೊಳ್ಳೋದಕ್ಕೆ ಅಂತ ಏನ್ ಇಟ್ಟಿದ್ರಲ್ವಾ, ಆ ವ್ಯಕ್ತಿ ಒಳಗಡೆ ಹೋದಾಗ ಏನಾಯ್ತು, ಅವನ್ ಮೈ ಮೇಲೆನೆ ಹತ್ಬಿಟ್ಟು ಅದು ಚಾವಣಿಗೆ ಏನ್ ಕಟ್ಟಿದ್ರಲ್ವಾ ಬಾಳೆಹಣ್ಣು, ಅದನ್ನ ಅದು ಪಡ್ಕೊಳ್ತು. ಅಂದ್ರೆ ಅಲ್ಲಿ ಹಿಂದಿನ ಅನುಭವ ಏನಿತ್ತು ಅಂದ್ರೆ, ನಾನು ಈ ತರ ಮೇಲ್ಗಡೆ ಹತ್ತಿದಾಗ ನಾನು ಈಸಿಯಾಗಿ ತಗೋಬಹುದು ಅಂತ. ಸೊ ಅಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರವಾಗಿ ಅವರು ಯಾರನ್ನ ಉಪಯೋಗಿಸ್ಕೊಂಡ್ರು, ಹೈಟ್ ಇದ್ದಂತ ಅಂದ್ರೆ ಆ ವ್ಯಕ್ತಿಯ ತಲೆ ಮೇಲೆ ಭುಜದ ಮೇಲೆ ಹತ್ಬಿಟ್ಟು ಆ ಚಿಂಪಾಂಜಿ ಏನ್ ಮಾಡ್ತು, ತನ್ನ ಆಹಾರವನ್ನ ಪಡ್ಕೊಳ್ತು. ಸೊ ಹಿಂದಿನ ಅನುಭವ ಏನಿತ್ತು ಅದು ಸಮಸ್ಯೆ ಪರಿಹಾರಕ್ಕೆ ಅದು ಸಹಾಯ ಮಾಡ್ತು. ಈ ಇನ್ಸೈಟ್ ಲರ್ನಿಂಗ್ ಏನಿದೆಯಲ್ಲ, ಇದ್ರ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳು ಅಪ್ಲೈಡ್ ಕ್ವೆಶನ್ಸ್ ಬಂದಿದಾವೆ TET ನಲ್ಲಿ. ಸೊ ಹಾಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್. ಮುಂಚೆ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ರು ಏನಂತ, ಸುಲ್ತಾನ್ ಅಂದ್ರೆ ಅವರು ಬಳಸ್ಕೊಂಡಂತಹ ಚಿಂಪಾಂಜಿಯ ಹೆಸರು ಏನು ಅಂತ ಕೇಳ್ತಾ ಇದ್ರು. ಇಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ, ಅದ್ರ ಹೆಸರು ಸುಲ್ತಾನ ಅಂತ ಹೇಳಿ. ಓಕೆ, ಸೊ ನಾವು ಮುಂದಿನ ಒಂದು ತರಗತಿಯಲ್ಲಿ ಪವ್ಲವ್ನ ಶಾಸ್ತ್ರೀಯ ಅನುಬಂಧನ ಕಲಿಕಾ ವಿಧಾನವನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.